ಹಾಯ್ ಗಾಯ್ಸ್. ಸೊ ನಾನು ಇವತ್ತು ಏನು ಮಾಡತ್ತೀನಪ್ಪ ಅಂತಂದ್ರೆ ಈರುಳ್ಳಿ ಲಚ್ಚ ಪರಾಟ ಮಾಡತ್ತೀನಿ ರೀ. ಸೊ ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಅದರೊಳಗೆ ಸ್ವಲ್ಪ ಅಜ್ವಾಯಿನ, ಉಪ್ಪು ಮತ್ತು ಎಣ್ಣೆ ಹಾಕಿ ಕಲಸಾತೀನಿ ರೀ. ಆಮೇಲೆ ಮತ್ತು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೊಳ್ಳೋಣ ರೀ. ಇಲ್ಲಿ ನಾನು ಈರುಳ್ಳಿ ತೊಗೊಂಡೇನಿ ರೀ. ಅದ್ರೊಳಗೆ ನಾನು ಕೊತ್ತಂಬರಿ ಮತ್ತು ಇಲ್ಲಿ ರವೆ, ಗರಂ ಮಸಾಲ, ಉಪ್ಪು ಮತ್ತು ಖಾರ ಹಾಕೀನಿ ರೀ. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೀ. ಆಮೇಲೆ ಮತ್ತು ನಾನು ಇಲ್ಲೇ ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ನಲ್ಲ ರೀ, ಅದನ್ನು ಈ ಥರ ರೌಂಡಾಗಿ ಚಪಾತಿ ಗತಿ ಮಾಡ್ಕೊಂಡು ಅದ್ರೊಳಗೆ ನಾವೇನು ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನ ಇದ್ರೊಳಗೆ ಹಾಕಿ ಈ ರೀತಿ ಮಾಡ್ಕೊಳ್ಳೋಣ ರೀ. ಆಮೇಲೆ ಈ ರೀತಿ ರೌಂಡ್ ಮಾಡಿ ಇದ್ರೊಳಗೂ ಅರ್ಧ ಅರ್ಧ ಮಾಡ್ಕೊಂಡ್ಬಿಡೋಣ ರೀ. ಇವಾಗ 2 ಪಾರ್ಟ್ ಮಾಡ್ಕೊಳ್ಳೋಣ ರೀ ಇದ್ರೊಳಗೂ. ಆಮೇಲೆ ಇದನ್ನು ಚಲೋತ್ನಾಗಿ ಸ್ವಲ್ಪ ದಪ್ಪನ ಇರಲಿ ರೀ, ಆ ಥರ ಲಟ್ಟಿಸ್ಕೊಂಡ್ಬಿಡೋಣ ರೀ. ಆಮೇಲೆ ಇದನ್ನು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕೊಂಡು ಬೇಯಿಸ್ಕೊಳ್ಳೋಣ ರೀ. ಅದಾದಮೇಲೆ ನೋಡಿರಿ ಇಲ್ಲೇ ಬೇಯಿಸ್ಕೊಂಡೆ ರೀ ನಾನು. ಅದಾದಮೇಲೆ ನಮ್ದು ಸೂಪರ್ ಆದಂಥ ಟೇಸ್ಟಿ ಆದಂಥ ಈರುಳ್ಳಿ ಲಚ್ಚ ಪರಾಟ ರೆಡಿ ಆಯ್ತು.